ನಮಸ್ಕಾರ. ಸಮಾಜಕ್ಕೆ ನಾವು ಮಾಡಬಹುದಾದ ಅತಿ ದೊಡ್ಡ ಸೇವೆ ಅಂದ್ರೆ ಯಾವುದು? ಬಹುಶಃ ದಾನಧರ್ಮ, ಸಹಾಯ ಅಂತ ಅಂದ್ಕೊಳ್ತೀವಿ ಅಲ್ವಾ? ಆದ್ರೆ ಒಂದು ನಿಮಿಷ, ಆ ಅತಿ ದೊಡ್ಡ ಸೇವೆ ಬೇರೆಲ್ಲೂ ಇಲ್ಲ. ಅದು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ? ಹೌದು, ಬನ್ನಿ, ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡೋದೇ ಯಾಕೆ ಅಷ್ಟೊಂದು ದೊಡ್ಡ ಸೇವೆ ಅನ್ನೋ ಈ ಒಂದು ಆಳವಾದ ವಿಚಾರವನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಮೊದಲು ಈ ಒಂದು ಪ್ರಶ್ನೆನ ನಮಗೆ ನಾವೇ ಕೇಳ್ಕೊಳ್ಳೋಣ. ನಮ್ಮ ಹಣೆಬರಹವನ್ನ ನಿರ್ಧರಿಸುವ ಆ ಶಕ್ತಿ, ಆ ಯಜಮಾನ ಎಲ್ಲೂ ಹೊರಗಡೆ ಇಲ್ಲ, ಬದಲಿಗೆ ನಮ್ಮೊಳಗೆ ಇದ್ದಾನೆ ಅಂದ್ರೆ ಹೇಗಿರುತ್ತೆ? ಇದೇ ನೋಡಿ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪಾಯಿಂಟ್. ಸರಿ, ಹಾಗಾದ್ರೆ ಮೊದಲನೇದಾಗಿ ಈ ಮನಸ್ಸಿನ ನಿಜವಾದ ಸ್ವರೂಪ ಏನು ಅಂತ ನೋಡೋಣ. ನಮ್ಮ ಪ್ರಾಚೀನ ಗ್ರಂಥಗಳು ಇದನ್ನ ಒಂದು ಅದ್ಭುತವಾದ ರೂಪಕನ ಮೂಲಕ ವಿವರಿಸ್ತವೆ. ಅದನ್ನ ನಮ್ಮ ಆಂತರಿಕ ದೇವತೆ ಅಂತ ಕರೀತಾರೆ. ನೋಡಿ, ವೇದಾಂತದಲ್ಲಿ ಮನಸ್ಸನ್ನ ಪ್ರಜಾಪತಿ ಅಂತ ಕರೀತಾರೆ. ಪ್ರಜಾಪತಿ ಅಂದ್ರೆ ಸೃಷ್ಟಿಕರ್ತ. ಇದರ ಅರ್ಥ ಏನು ಗೊತ್ತಾ? ನಾವು ಪ್ರತಿಯೊಬ್ಬರೂ ನಮ್ಮ ನಂಬಿಕೆ, ನಮ್ಮ ಭಾವನೆಗಳಿಗೆ ತಕ್ಕಂತೆ ನಮ್ಮದೇ ಆದ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ. ಇದರಲ್ಲಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ನಮ್ಮ ದೃಷ್ಟಿಕೋನವನ್ನ, ನಮ್ಮ ನೋಡೋ ರೀತಿಯನ್ನ ಬದಲಾಯಿಸಕ್ಕೆ ಸಾಧ್ಯವಾದ್ರೆ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸೋ ಶಕ್ತಿ ನಮ್ಮ ಕೈಗೆ ಬಂದ ಹಾಗೆ. ಆದರೆ ಇಷ್ಟು ಪವರ್ಫುಲ್ ಆಗಿರೋ ಈ ಆಂತರಿಕ ಮಾರ್ಗದರ್ಶಕನನ್ನ ನಾವು ಸರಿಯಾದ ದಾರಿಯಲ್ಲಿ ನಡೆಸಲಿಲ್ಲ ಅಂದ್ರೆ ಏನಾಗತ್ತೆ? ಅದನ್ನ ಹಾಗೆ ಅಶಿಸ್ತಿನಿಂದ ಬಿಟ್ಟುಬಿಟ್ರೆ ಅದೇ ನಮ್ಮ ಪಾಲಿಗೆ ಒಂದು ದೊಡ್ಡ ಬಲೆಯಾಗಿ ಪರಿಣಮಿಸುತ್ತೆ. ಕಂಟ್ರೋಲ್ ತಪ್ಪಿದ ಮೊದಲ ಲಕ್ಷಣ ಇದು ನೋಡಿ. ಅಂದ್ರೆ ಅವ್ಯವಸ್ಥಿತ ದಿನಚರಿ. ಎಲ್ಲವೂ ಗೊಂದಲಮಯವಾದಾಗ ಅದು ನಿರಂತರವಾಗಿ ಒಂದು ಮಾನಸಿಕ ಒತ್ತಡವನ್ನು ಸೃಷ್ಟಿ ಮಾಡುತ್ತೆ. ನಮ್ಮ ಚೈತನ್ಯವನ್ನ, ನಮ್ಮ ಎನರ್ಜಿಯನ್ನ ದಿನದಿಂದ ದಿನಕ್ಕೆ ಅದು ಹೀರ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಕಂಟ್ರೋಲ್ ಇಲ್ದ ಮನಸ್ಸು ಏನಾಗತ್ತೆ ಅಂದ್ರೆ ಸಣ್ಣ ಸಣ್ಣ ಕ್ಷಣಿಕ ಸುಖಗಳಿಗಾಗಿ ಅತಿಯಾದ ಭೋಗದ ಕಡೆಗೆ ನಮ್ಮನ್ನ ಎಳಿತಾ ಇರತ್ತೆ. ಇದು ನಮ್ಮ ದೈಹಿಕ ಶಕ್ತಿ ಮತ್ತು ಚೈತನ್ಯವನ್ನ ಕಡಿಮೆ ಮಾಡಿ ನಮ್ಮ ಜೀವನದ ಮೂಲ ಶಕ್ತಿಯನ್ನೇ ದುರ್ಬಲ ಮಾಡ್ಬಿಡತ್ತೆ. ಕೊನೆಗೆ ಏನಾಗುತ್ತೆ ಅಂದ್ರೆ, ಈ ನಮ್ಮ ಮಾರ್ಗದರ್ಶಕನೇ ಅಧರ್ಮದ ಹಾದಿಯಲ್ಲಿದ್ರೆ ಅದು ನಮ್ಮನ್ನ ಸಮಸ್ಯೆಗಳ ನೋವಿನ ಬಲೆಯಲ್ಲಿ ಪರ್ಮನೆಂಟ್ ಆಗಿ ಸಿಕ್ಸ್ಬಿಡತ್ತೆ. ಇದರಿಂದ ಜೀವನದಲ್ಲಿ ಸಿಗ್ಬೇಕಾದ ಶಾಂತಿ ಮತ್ತು ಸಮೃದ್ಧಿಯ ಲಾಭಗಳೆಲ್ಲ ದೂರನೇ ಉಳಿದುಬಿಡುತ್ತೆ. ಈ ಸ್ಲೈಡ್ನಲ್ಲಿರೋ ಮಾತನ್ನ ಒಮ್ಮೆ ಗಮನಿಸಿ. ನಾವು ಏನು ಯೋಚಿಸ್ತೇವೋ ಅದನ್ನೇ ಸಾಧಿಸ್ತೇವೆ. ಇದು ಈ ಇಡೀ ಚರ್ಚೆಯ ಟರ್ನಿಂಗ್ ಪಾಯಿಂಟ್. ನಮ್ಮ ಆಲೋಚನೆಗಳಿಗೂ ಮತ್ತು ನಮ್ಮ ಜೀವನದ ರಿಸಲ್ಟ್ಗಳಿಗೂ ನೇರವಾದ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತ ಅರ್ಥ. ನಮ್ಮ ಆಲೋಚನೆಗಳೇ ನಮ್ಮ ರಿಯಾಲಿಟಿಯನ್ನ ರೂಪಿಸುತ್ತವೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಇಲ್ಲೇ ಇದೆ ನೋಡಿ ಉತ್ತರ. ನಮ್ಮ ಮನಸ್ಸಿಗೆ ಸೇವೆ ಸಲ್ಲಿಸೋದು ಮತ್ತು ಅದನ್ನು ಒಂದು ಉತ್ತಮ ದಾರಿಯತ್ತ ಹೋಗುವ ಹಾಗೆ ಪ್ರೇರೇಪಿಸೋದು. ಇದನ್ನೇ ನಾವು ಆತ್ಮ ಪರಿಷ್ಕರಣೆಯ ಸೇವೆ ಅಂತ ಕರೆಯೋದು. ಇಲ್ಲಿರೋ ಈ ಅಂಶ ಇದೆಯಲ್ಲ, ಇದು ಬಹಳ ಮುಖ್ಯ. ಮನಸ್ಸಿಗೆ ಸೇವೆ ಅಂದ್ರೆ ಅದರ ಜೊತೆ ಫೈಟ್ ಮಾಡೋದಲ್ಲ, ಅದರ ವಿರುದ್ಧ ಯುದ್ಧ ಸಾರೋದಲ್ಲ. ಬದಲಿಗೆ ಒಬ್ಬ ಆತ್ಮೀಯ ಸ್ನೇಹಿತನಿಗೆ ಹೇಗೆ ಪ್ರೀತಿಯಿಂದ ತಿಳಿ ಹೇಳ್ತೀವೋ ಹಾಗೆ ಅದನ್ನ ಸೌಮ್ಯವಾಗಿ, ಪ್ರೀತಿಯಿಂದ ಸರಿಯಾದ ದಾಲಿಗೆ ತರೋದು. ಇದನ್ನ ಸಾಧಿಸೋಕೆ ಒಂದು ತುಂಬಾನೇ ಪವರ್ಫುಲ್ ಆದ ಟೂಲ್ ಇದೆ. ಅದೇ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದು, ಅಧ್ಯಯನ ಮಾಡೋದು. ಇದು ನಮ್ಮ ಆತ್ಮಕ್ಕೆ ನಾವು ಕೊಡುವ ಆಹಾರ ಇದ್ದಾಗೆ. ಹೇಗೆ ನಾವು ಪ್ರತಿದಿನ ಸ್ನಾನ, ಊಟ ಮಾಡ್ತೀವೋ ಅಷ್ಟೇ ಕಡ್ಡಾಯವಾಗಿ ಸ್ವಾಧ್ಯಾಯ ಕೂಡ ನಮ್ಮ ಜೀವನದ ಒಂದು ಭಾಗ ಆಗಲೇಬೇಕು. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ನಮ್ಮನ್ನ ನಾವು ಪರಿಷ್ಕರಿಸ್ಕೊಳ್ಳೋಕೆ ಬೇಕಾದ 3 ಕ್ರಿಯಾತ್ಮಕ ಮಾರ್ಗಗಳು ಯಾವುವು ಅನ್ನೋದನ್ನ ಈಗ ನೋಡೋಣ. ನೋಡಿ, ಈ 3 ಹಂತಗಳು ಒಂದು ಕಂಪ್ಲೀಟ್ ವ್ಯಕ್ತಿತ್ವದ ಫೌಂಡೇಶನ್ ಅನ್ನ ನಿರ್ಮಿಸ್ತವೆ. ಮೊದಲನೇದು ನಮ್ಮ ಪರ್ಸನಲ್ ಲೈಫ್ನಲ್ಲಿ ಡಿಸಿಪ್ಲಿನ್ ತರೋದು. ಎರಡನೇದು ಸಮಾಜದಲ್ಲಿ ಬೇರೆಯವರ ಜೊತೆ ವಿನಯದಿಂದ, ಉದಾರತೆಯಿಂದ ನಡ್ಕೊಳ್ಳೋದು. ಮತ್ತು ಕೊನೆಯದಾಗಿ ನಮ್ಮ ಆಂತರಿಕ ಜಗತ್ತಿನಲ್ಲಿ ಯಾವುದೇ ಕಷ್ಟ ಬಂದರೂ ಧೈರ್ಯ ಮತ್ತು ತಾಳ್ಮೆಯಿಂದ ಅದನ್ನು ಫೇಸ್ ಮಾಡೋದು. ಸರಿ, ಇಷ್ಟೆಲ್ಲ ಆಂತರಿಕವಾಗಿ ಶ್ರಮ ವಹಿಸಿದ್ಮೇಲೆ ನಮಗೆ ಸಿಗೋ ರಿವಾರ್ಡ್ಸ್ ಆದ್ರೂ ಏನು? ಬನ್ನಿ, ಈ ಕೊನೆ ಸೆಕ್ಷನ್ನಲ್ಲಿ ಮನಸ್ಸನ್ನ ಗೆಲ್ಲೋದ್ರಿಂದಾಗುವ ಅದ್ಭುತವಾದ ಪ್ರಯೋಜನಗಳನ್ನ ನೋಡೋಣ. ಈ ಎರಡೂ ಚಿತ್ರಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ನೋಡಿ, ಅಲ್ವಾ? ಒಂದು ಕಡೆ ಗೊಂದಲದ ಸುಂಟ್ರಗಾಳಿ, ಇನ್ನೊಂದು ಕಡೆ ಸ್ಥಿರವಾದ, ಸ್ಟ್ರಾಂಗ್ ಆದ ಆತ್ಮವಿಶ್ವಾಸ. ಹತೋಟಿ ಇಲ್ಲದ ಮನಸ್ಸು ನಮ್ಮನ್ನ ಸೋಲಿನ ಕಡೆಗೆ ದೂಡಿದ್ರೆ, ಹತೋಟಿಯಲ್ಲಿರೋ ಮನಸ್ಸು ನಮ್ಮನ್ನ ಯಶಸ್ಸಿನತ್ತ ಕರ್ಕೊಂಡೋಗುತ್ತೆ. ಎಂಥದ್ದೇ ಅಡೆತಡೆ ಬಂದ್ರೂ ನಗುತ್ತಾ ಎದುರಿಸುವ ಶಕ್ತಿಯನ್ನ ಕೊಡುತ್ತೆ. ನೋಡಿ, ಒಂದು ತೃಪ್ತವಾದ ಮನಸ್ಸು ನಮ್ಗೆ ಏನೆಲ್ಲ ಪ್ರತಿಫಲಗಳನ್ನ ಕೊಡುತ್ತೆ ಗೊತ್ತಾ? ಅದು ಒಳ್ಳೆ ಆರೋಗ್ಯವನ್ನ ಕೊಡುತ್ತೆ, ನಿಜವಾದ ಜ್ಞಾನವನ್ನ ನೀಡುತ್ತೆ, ಶಾಂತಿ ಸಮೃದ್ಧಿಯನ್ನ ತರುತ್ತೆ,
ನಮ್ಮ ಗುರಿಗಳನ್ನ ಸಾಧಿಸೋ ಶಕ್ತಿಯನ್ನ ಕೊಡುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನ ಅಜಾತಶತ್ರುವನ್ನಾಗಿ ಮಾಡುತ್ತೆ. ಅಜಾತಶತ್ರು ಅಂದ್ರೆ ಯಾರೂ ಶತ್ರುಗಳಿಲ್ಲದಂತೆ ಬದುಕೋ ಒಂದು ಅದ್ಭುತವಾದ ಸ್ಥಿತಿ. ಮತ್ತು ಇಲ್ಲಿ ಅತ್ಯಂತ ಸುಂದರವಾಗಿ ವಿವರಿಸಿರೋದೇನು ಅಂದ್ರೆ ಈ ಎಲ್ಲಾ ಪ್ರತಿಫಲಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಇವೆಲ್ಲವೂ ಒಟ್ಟಾಗಿ ನಮ್ಮ ಸರ್ವಾಂಗೀಣ ಪ್ರಗತಿಗೆ ಬಾಗಿಲು ತೆರೆಯುತ್ತವೆ. ಅಂದ್ರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನ ಸಾಧಿಸೋಕೆ ದಾರಿ ಮಾಡಿಕೊಡ್ತವೆ. ಕೊನೆಯದಾಗಿ ಈ ಮಾತನ್ನ ಗಮನಿಸಬೇಕು. ಆತ್ಮನಿಯಂತ್ರಣದಿಂದ ಸಿಗುವ ಈ ಮನಸ್ಥಿತಿ ಜಗತ್ತಿನ ಯಾವುದೇ ಭೌತಿಕ ಸಂಪತ್ತಿಗಿಂತಲೂ ಎಷ್ಟೋ ಪಾಲು ಹೆಚ್ಚು ಮೌಲ್ಯಯುತವಾದುದು. ಯಾಕಂದ್ರೆ ಬೇರೆಲ್ಲ ಯಶಸ್ಸಿನ ಮೂಲವೇ ಇದು. ಹಾಗಾದ್ರೆ ನಾವು ಮೊದಲು ಸೇವೆ ಸಲ್ಲಿಸಬೇಕಾದ ನಮ್ಮ ಅತ್ಯಂತ ಹತ್ತಿರದ ಮತ್ತು ಅರ್ಹವಾದ ಕ್ಯಾಂಡಿಡೇಟ್ ಬೇರೆ ಯಾರೂ ಅಲ್ಲ, ನಮ್ಮ ಮನಸ್ಸೇ. ಹಾಗಾಗಿ ಈ ಚರ್ಚೆಯ ಕೊನೆಯಲ್ಲಿ ನಮಗೆ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಇದು: ಈ ಆತ್ಮಪರಿಷ್ಕರಣೆಯ ಪ್ರಯಾಣವನ್ನ, ಈ ಜರ್ನಿಯನ್ನ ನಾವು ಎಲ್ಲಿಂದ ಮತ್ತು ಹೇಗೆ ಪ್ರಾರಂಭಿಸಬೇಕು? ಸ್ವಲ್ಪ ಯೋಚಿಸೋಣ ಅಲ್ವಾ?